ಕೋಳಿಗಳು ಪಿಳಿಗಳು ಹೆಂಗೆ ಸಾಕಿರ ಇದು ಮಾಮ? ಅವನಪ್ಪ ಸಾಕಿದ್ವಿ, ಕೋಳಿ ಸಾಕಾಣಿಕೆ ಮಾಡಿದ್ವಿ. ಕೋಳಿಗಳು ಒಂದು 100 ಇದಾವ. ಸೇವೆ ಮಾಡಿಕೊಂತ ಗುರುಗಳ ಸೇವೆ, ಸಿದ್ದಪ್ಪ ಮಹಾರಾಜರ ಸೇವೆ, ಯಲ್ಲಾಲಿಂಗ ಮಹಾರಾಜರ ಸೇವೆ ಮಾಡ್ಕೊಂಡು ಒಂದು 14-15 ತಗೊಂಬಂದಿದ್ದೀವಿ. ದೊಡ್ಡಪ್ಪರ ಹಸುರು ಹೋದ್ಮೇಲೆ ಅವು ಒಂದ್ಕೊಂದು ಮರಿಗಳು ಅಂತಂದೇಳಿ ಒಂದು 100 ಕೋಳಿ ಸಾಕಾಣಿಕೆ ಆಗಿದಾವ. ಈಗ ನೀವು ಎಲ್ಲ ಇದು ಜಾಲಿ ಪೀಲಿ ಇದೆಲ್ಲ ಹೇಳಿದ್ರಲ್ಲ ಮಾಮ, ಇದಂದ್ರೆ ಇದು ಅಲ್ಲೆಲ್ಲಿ ಈಗ ಮನೆಗಳಾಗ್ಯಾವ ಸುತ್ತ ಈ ಕಡೆ ಎಲ್ಲ ಮನೆಗಳಾಗ್ಯಾವ. ಹೌದೌದೌದು. ಇದೆಲ್ಲ ಅಂದ್ರೆ ಇದೆಲ್ಲ ಬರೀ ಕಂಟಿತ್ತನ ಇದೆಲ್ಲ ಫುಲ್ ರಿಜೇರಿ ಇದು. ರಿಜೇರಿ ಅಲ್ಲ, ನಾವು ಆಡು ಕುರಿಗಳು ಇರೋದ್ರನ್ನ ಇಲ್ಲಿ ತಂದು ಹಾಕಿದ ಮೇಲೆ ಫಸ್ಟ್ ಶೆಡ್ ನಿರ್ಮಾಣ ಮಾಡ್ಬೇಕಂತ ನಾವು ಮನಸ್ಸು ಮಾಡಿದ್ವಿ. ಕುರಿ ಶೆಡ್. ಮತ್ತೆ ನಮ್ಗೆ ಇರಕ್ ಒಂದು ಬಗಲ ಒಂದು ಬೇಕಲ್ಲ. ಹೌದಲ್ಲ, ಹಿರಿಯರೆಲ್ಲ ಬಿಟ್ಟು ಹೋಗಿದ್ರು ಇಲ್ಲಿ, ಈ ಸ್ಥಾನ ಹಿರಿಯರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರು. ಹಿರಿಯರೆಲ್ಲ ಬಿಟ್ಟು ಹೋದ್ಮೇಲೆ ನಾವು ಇದನ್ನ ನಿರ್ಮಾಣ ಮಾಡಿದ್ವಿ, ನಮ್ಮ ಕೈ ಮೇಲೆ ಮಾಡಿದ್ವಿ. ಇದು ಯಾವುದು? ಇದು ಇಲ್ಲಿದೆಲ್ಲ ಶೆಡ್. ಈ ಶೆಡ್ ಇದಕ್ಕೆ ನಾವೇ ಪಾಯ ತೋಡಿ ನಾವೇ ಕಾಲ್ಗುಂಜೆ ಉಣಿದ್ವಿ. ಅಂದ್ರೆ ಇವತ್ತು ಕಲ್ಲಿನ ಉಣಿವಿ, ಅವತ್ತು ಕಟ್ಟಿಗೆ ಉಣಿದ್ವಿ. ಹೌದಲ್ಲ, ಅಂದ್ರೆ ಫಸ್ಟ್ ನಿರ್ಮಾಣ ಮಾಡಿದ ಶೆಡ್ ಇಲ್ಲಿ ಅವಾಗ ಯಾರು ಬಂದಿಲ್ಲ ಈ ಕಡೆಗೆ. ಅವಾಗ ಯಾರು ನಾನನ್ನೋರು ಯಾರು ಈ ಕಡೆ ಬಂದಿಲ್ಲ ಸರ್. ಇದ್ರನ್ನ ಶೆಡ್ ನಾವು ಅವಾಗ ಇಲ್ಲಿ ಕುರಿಟ್ಟಿ ಮಾಡಿದ್ವಿ. ಇಲ್ಲಿ ಕುರಿಟ್ಟಿ ಇದು ಕುರಿಟ್ಟಿ ಮಾಡಿದ್ವಿ. ಇದು ಹೌದಲ್ಲ, ಇದು ಕುರಿಟ್ಟಿ ಮಾಡಿದ ಮೇಲೆ 35 ವರ್ಷದಿಂದ 35 ವರ್ಷದಿಂದ ಹೌದಾ. ಅಲ್ಲಿ ಕುರಿಟ್ಟಿ ಮಾಡಿದ ಮ್ಯಾಗ ಇದ್ರನ್ನ ನಾವೇ ಒಂದು 4 ಕಟ್ಟಿಗೆ ಉಣಿ ಇದನ್ನ ಶೆಡ್ ಮಾಡಿದ್ವಿ. ಇದು ಮಾಡಿದ ಮ್ಯಾಗ ಇದಷ್ಟು ಊರಾಗಿದೆ ನೋಡ್ರಿ. ನಾವ್ ಇದು ಮಾಡಿದ್ವಿ 2ನೇ ಸಾಲಕ್ಕೆ ಬುನಾದಿ ಹಾಕಿದ್ದಂದ್ರೆ ಇಲ್ಲಿ ಬಂದಂದ್ರೆ ನಾವ್ ಯಾವ್ದೋ ರೋಗ ಬಂದು ಏಸಿಂದು ಇದು ಊರ್ ಬಿಟ್ಟು ಆ ಊರಿಗೆ ಆದ್ಮೇಲೆ ಇದೆಲ್ಲ ಜಾಲಿ ಬೆಳೆದಾಗ ಹೌದು ಇಲ್ಲಿ ಕುರಿಗಳು ಮಾಡಿಕೊಂತ ಕುರಿಗಳು ಸಾಕ್ಯಂತ ಇಲ್ಲಿ ಕಟ್ಟಿ ಮಾಡ್ಕೊಂತಿದ್ರಿ. ಹೌದು, ಅವಾಗ ಇದು ಇಲ್ಲಿ ಜಾಲಿ ಹಾಸ ಮಾಡೋ ಟೈಮ್ನಾಗ ಚೌಡೇಶ್ವರಿ ತಾಯಿ ನಿಮ್ ಕಣ್ಣಿಗೆ ಬಿದ್ದಗಳಿಗೆ ಇದೆಲ್ಲ ವ್ಯವಸ್ಥೆ ಮಾಡಿದ್ವಿ. ವೀಕ್ಷಕರ, ಇದೇ ತೇರು ಚೌಡೇಶ್ವರಿ ದೇವಿ ತೇರು. ದೇವಸ್ಥಾನ ಫಸ್ಟಿಗೆ ಇವ್ರನ್ನ ಮಾವೋರಿಗೆ ಜಾಲಿಯಾಗ ಕಂಡಂಥ ದೇವತೆ ಚೌಡೇಶ್ವರಿ ದೇವತೆ. ದೇವಸ್ಥಾನ ಗುಡಿ ಇದೇ ಗುಡಿ. ಸುಮ್ಮನೆ ಸಿಂಪಲ್ ಆಗಿ ಬರೀ ಯಾರಿಗೆ ಕಣ್ಣಿಗೆ ಕಾಣದಂಗೆ ಇದ್ದಂಥ ಒಂದು ಮೂರ್ತಿನ ಹೊರಗಡೆ ಇವತ್ತಿನದಲ್ಲಿ ದೊಡ್ಡ ದೇವಸ್ಥಾನ ಆಗಿ ಎಷ್ಟು ಬೆಳೆದದ. ಈ ದೇವಸ್ಥಾನ ನಿರ್ಮಾಣ ಹೆಂಗಾಯ್ತು ಅಂತ ಇಷ್ಟೊತ್ತು ಕೇಳಿದ್ರಿ. ಈಗ ದೇವಸ್ಥಾನ ತೋರಿಸ್ತಾ ಇದಾರೆ ನಮ್ಮ ಮಾಮನವರು. ಬಾಪ ನೋಡಿ, ನಮ್ಮ ರಮೇಶ್ ಮಾಮ ಹೊಂಟನಿ ಗುಡಿಗೆ. ಅಮ್ಮವ್ರು ಕುಂತಾರ ಒಳಗೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಆ ಕಡೆ ಅದನ್ನ ಹೆಂಗ ಬಾ. ಜಯ ಆದಿಶಕ್ತಿ ಸರ್ವಶಕ್ತಿ ಪರಾಶಕ್ತಿ ದೇವಿ. ಇಷ್ಟೊತ್ತು ನಮ್ಮ ರಮೇಶ್ ಮಾಮ ಅವರು ತಾಯಿ ಚೌಡೇಶ್ವರಿ ಬಗ್ಗೆ ಹೇಳ್ತಿದ್ರು. ಹೌದೇನಪ್ಪ? ಅದ್ರ ಬಗ್ಗೆ ತಾವು ಇದರಲ್ಲಿ ಭಾಗಿಯಾಗಿರೋದು ಎಲ್ಲ ಹೆಂಗೆ ದೊಡ್ಡ ಕರ್ತೇವಪ್ಪ ಯಮ್ಮಂದು. ಹೌದಮ್ಮ, ಪವಾಡ ಪುರುಷಳು ಆಕಿ. ಅದಕ್ಕೆ ಆಯಿ ಬಗ್ಗೆ ಮಾಡ್ಬೇಕಂತಾನೆ ಬಂದಿನ. ಅಂದ್ರೆ ಹೊಸ ವಿಗ್ರಹ ಅಂದ್ರೆ ಹೇಳಕ್ ಬರಲ್ಲ, ಇವೆಲ್ಲ ಮೂಲ ವಿಗ್ರಹ ಅಲ್ಲಪ್ಪ. ಕೆಲ ದೊಡ್ಡ ದೊಡ್ಡ ಪವಾಡಗಳು ಗೆದ್ದು ಬಂದ ಹೆಣ್ಮಗಳಲ್ಲ. ಎಷ್ಟು 100 ವರ್ಷದ ತೆಳಗಡೆ ಇದು ಮಾಡಿದಳು, ಎಷ್ಟು ವರ್ಷದ ತೆಳಗಡೆ ಈ ಯಮ್ಮನ ಪ್ರಚಾರ. ರಾಣಿ ಟಂಗಮ್ಮಪ್ಪ. ರಾಣಿ ಟಂಗಮ್ಮ ಆಕಿ ಕಾಂಚನ ಗಡ. ಮೇಲ್ಗಡೆ ಇರೋ ದೊಡ್ಡ ಮೂರ್ತಿ. ಅದು ಸ್ವಲ್ಪ ಮುಕ್ಕಾಗೈತಪ್ಪ ಇಲ್ಲಿ. ಇವಾಗ ಅಂದ್ರೆ ಅವಾಗ ದನ ಕರುಗಳು ತಿಕ್ಕಿದ್ವು, ಕರುಗಳು ಬಿದ್ದಿದ್ದು. ಹಂಗಾಗಿ ಅವಾಗಿನ ಕಾಲಕ್ಕೆ ಅವ್ರಿಗೇನೋ ಒಂದು ತಕ್ಕ ಮಟ್ಟಿಗೆ ಗುಡಿ ಮಾಡ್ಯಾರ. ಈ ಐಟಿಗೆ ಮಾಡಿರಕಲ್ಲಪ್ಪ, ನೆಲದಾಗಲಾಸಿ ಒಂದಿಷ್ಟು ಮಟ್ಟಿಗೆ ಮಾಡಿರ್ತಾರಲ್ಲ. ಬಂಡೆ ಏನೋ ಸ್ವಲ್ಪ ಬಡದಿಲ್ಲ, ಅದಂದ್ರೆ ಮುಕ್ಕಂತೂ ಅಲ್ಲ, ಸ್ವಲ್ಪ ಇಲ್ಲಿ ಇದಾಗಿರೋದು. ಸ್ವಲ್ಪ ಬಳ್ಳು ಬಳ್ಳು ಕಾಲು ಅಂತದೇನೋ ಇದಾಯ್ತಂದ್ರೆ ಮುಕ್ಕದು ಇಲ್ಲ, ಸ್ವಲ್ಪ ದವಡೆ ತೆರೆದಿದೆ ಅಮ್ಮ ಮಾತು. ಹಂಗಾಗಿ ಬೇಡ ಅದು ಮುಕ್ಕಾಗೈತಂತ ಮತ್ತೆ ಈ ಅಮ್ಮನ್ನ ಮಾಡಿ ಸ್ಥಾಪನೆ ಮಾಡಿದೀವಿ. ಈಗೇನ್ ನಂಬರ್ ರಾಮಪ್ಪನ ತಕ್ಕೈತಲ್ಲ, ಗರುಡಗಂಬ ಏರ್ಪಾಟ್ ಮಾಡ್ತಾ ಇದೀವಿ. ಗರುಡಗಂಬ ನಿಂದಿಲ್ಸ್ಬೇಕಾದ್ರೆ ಜಾತ್ರೆಗಾದ್ರೂ ಕರೆಸ್ತೀವಿ.
ಬರುವಂತ್ರಪ್ಪ ತೇರಾಗತ್ತಪ್ಪ ಇಲ್ಲಿದ್ದ ಈಗ ತೇರು ಫಸ್ಟಿಗೆ ಇಷ್ಟು ಗುಡಿ ಇನ್ನಲ್ಲಿ ಕೇಳಿದೆ ನಾನು ಅಂದ್ರೆ ಇಷ್ಟೊಂದು ಯಾವ ಸ್ಟೋರಿ ಗೊತ್ತಿರ್ಲಿಲ್ಲ. ಅಯ್ಯೋ ಅಯ್ಯಮ್ಮ ಸ್ಟೋರಿ ಗೊತ್ತಲ್ಲ ಹೇಳಿದ್ರು ಕೂಡ ತೀರಕ್ಕಲ್ಲ. ಈಗ ಮಾಮ ಯಾವಾಗ ಸ್ವಲ್ಪ ಹೇಳ್ತಿದ್ದ ಅಷ್ಟು ಅಲ್ಲಪ್ಪ ಇಷ್ಟ ಅಯ್ಯಮ್ಮಂದು ಒಂದಿನ ಎಲ್ಲ ಹೇಳಿದ್ರು ಕೂಡ ತೀರಕ್ಕಲ್ಲ ಸ್ಟೋರಿ ಏನಪ್ಪ. ಅಂತ ಶಕ್ತಿ ಪಾವಾಡ ಪುರುಷಳು ಪಾವಾಡದಾಗ ಗೆದ್ದಾಳ ಕೂಡ ಆಕಿ. ಅಲ್ಲ ರಾಜ ಮಹಾರಾಜರ ಕಾಲದಾಗಿದ್ದಂತ ಶಾಂಭೋವಿ ಅಮ್ಮನು, ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಶಕ್ತಿ ತುಂಬಿದಂತ ದೇವಿ ಅಮ್ಮನು. ಇವಾಗ ನಾವು ಅವರು ಇವರು ಮಾಡಿದಂತವ್ರಲ್ಲ, ಅಲ್ಲ ಅಲ್ಲ ನಾವೇನು ಮಧ್ಯಾಹ್ನೊಳಗ್ ಬಂದಂತವ್ರು, ನಮಗೆ ಆಶೀರ್ವಾದ ಮಾಡಿದಂತ ಹೆಣ್ಮಗಳು, ನಾವ್ ಸೇವಿ ಕುಂತಂತವ್ರು. ಇವಾಗ ಆ ಕಾಲದಾಗ ರಾಜ ಮಹಾರಾಜರು ಕೂಡ ಲಸಿ ಈಗ ನಾನ್ ಸೇವೆ ಮಾಡಕ್ಕೂ 40 ವರ್ಷ ಆಯ್ತಪ್ಪ. 35 ಏನಮ್ಮ ಲತಮ್ಮನ್ಗ ಮದುವೆಗೆ ಮುಂಚೆ ಅಲ್ಲ, ಮತ್ ಲತಮ್ಮನ್ ಮದುವೆಗೆ ಈಗ 40 ವರ್ಷ ಆಯ್ತು. 40 ವರ್ಷದ ಮೇಲೆ ಆಯ್ತಯ್ಯ. ಆ ಅಮ್ಮನಕ್ಕಿಂತ ನಮ್ಮದೇ ಮುಂದಾಗಿದ್ದು ಮದ್ವಿ. ಅಷ್ಟೊತ್ತಟಿ ನಮಗೆ ದೇವಿ ಸಿಕ್ಕಿದ್ಲಲ್ಲ. ಅಷ್ಟೊತ್ತಿಗೆ ನಾವು ಆಗ್ಲೇ ಒಂದ್ 5 ವರ್ಷ ಆಗ್ಲೇ ಸೇವೆ ಮಾಡಿವಿ ಆಕಿಂದ. ಇಲ್ಲಿ ಡೇಟ್ ಐತಲ್ಲಪ್ಪ, ಇವಾಗ ಗುಡಿ ಕಟ್ಸಿದ ಡೇಟ್ ಕೂಡ. ಅಂದ್ರೆ ಇದು ನಮಗೆ ತಾಯಿ ಸಿಕ್ಕ ಮೇಲೆ ಆಮೇಲೆ ಗುಡಿ ಆಗಿದ್ದು. ಆಮೇಲೆ ಒಂದ್ 4-5 ವರ್ಷ ಆದ್ಮೇಲೆ ಗುಡಿ ಆಗಿ. ಆಮೇಲೆ ಉಚ್ಚಾಯ ಆಯ್ತು, ತೇರ್ ಆಯ್ತು. ಫಸ್ಟು ಅಲ್ಲಿಗೆ ಉಚ್ಚಾಯ ಹೇಳ್ತಿತ್ತು ಮಾಳಪ್ಪ. ಅಲ್ಲಿ ಕಾಣಿಸ್ತದ ನೋಡಿ ಬೆಳೆಯೋದು, ಆ ಗಿಡದಾಗಲ ಎಷ್ಟು ಕಾಣಿಸ್ತದ ನೋಡು ಉಚ್ಚಾಯಗ. ಇಲ್ಲಿ ಎದ್ರ ದಿಬ್ಬಕ್ಕೆ ನಿಂದಿರ್ಸ್ಕೊಂಡು ಅಲ್ಲಿಗೆ ಹೇಳ್ತಿದ್ದೀವಿ. ಸ್ವಲ್ಪ ಸಿಂಪಲಾಗಿ ಅವಾಗ ಒಂದು ಲೆಕ್ಕದ ಮ್ಯಾಗ ಮಾಡ್ಕೊಂಡು ಹೊಂಟಿದ್ದೀವಪ್ಪ. ಆಮ್ಯಾಗ ಊರು ನೀರ್ಯಾರು ಎಲ್ಲರೂ ಸೇರ್ಕೊಂಡು, ಮುಖಂಡರು ಸೇರ್ಕೊಂಡು ಇಷ್ಟೆಲ್ಲ ನಡೀತಾ ಇದೆ, ನಾವು ತೇರು ಯಾಕೆ ಮಾಡಬಾರ್ದು ಅಂತಂದೇಳಿ, ಆದ್ರೂ ನಮ್ಮ ದೇವಿಗೆ ತಕ್ಕ ಮಟ್ಟಿಗೆ ತೇರೇನು ಮಾಡಿಲ್ಲ, ಒಂದು ಸಿಂಪಲಾಗಿ ತೇರು ಮಾಡಿದ್ದಾರೆ. ನಮಗೆ ಏನು ಆಸೆ ಅಂತಂದರೆ ಕಲ್ಲು ತೇರು ಆಗ್ಬೇಕು. ನಮಗೆ ಮಾಡಪ್ಪ ಕಲ್ಲು ತೇರು ಆಗ್ಬೇಕು, ಗಡ್ಡೆ ತೇರು ಆಗ್ಬೇಕು. ಇದು ಸುಮ್ಮನೆ ಸಿಂಪಲಾಗಿ ಏನಂದರೆ ಒಂದು ಕಂಬಿ ಕೂಡ ಮಾಡಿದ್ದಾರೆ, ಗಾರ್ಡನ್ ಕೂಡ ಮಾಡಿದ್ದಾರೆ. ಇದೆಲ್ಲ ಗಡ್ಡೆ ತೇರು ಆಗ್ಬೇಕಂತೂ ನಮ್ಮ ಲೆಕ್ಕಾಚಾರಕ್ಕೆ ಇದೆ. ಅದು ಮರದ ತೇರು ಆಗ್ಬೇಕಂತ. ಮರದ ತೇರು ಆಗ್ಬೇಕಂತ ಇದೆ. ಮತ್ತೆ ಮುಂದೆ ಆ ಶಾಂಭವಿ ಏನು ಮಾಡ್ತಾಳೋ, ಹೆಂಗೆ ಮಾಡಿಸ್ಕೊಂತಾಳೋ ಆ ಎಮ್ನಿಗೆ ಬಿಟ್ಟಿದ್ದ ಅದು. ಈಗ ಇವರು ಪೂಜಾರಿಯವರು. ನಮಸ್ಕಾರ ರೀ. ಇಲ್ಲಿಗೆ ಬರ್ತಾರೆ, ಬರ್ರಿ ಈ ಕಡೆ ಬರ್ರಿ. ಇವರು ಪೂಜಾರಿಯವರು, ಗುರುಗಳು. ಪೂಜೆ ಇವರೇ ಮಾಡ್ತಾರೆ. ಹೌದೌದೌದು. ಸುರ್ಗುಪ್ಪ ಇದ್ರು. ಆಮೇಲೆ ಶಾಂಭವಿ ಸಿಕ್ಕ ಮೇಲೆ ಇವತ್ತು ಅವರು ಇಲ್ಲೇ ವಾಸಸ್ಥಳ, ಇಲ್ಲೇ ಒಂದು ಎಲ್ಲ ಹೋದ ಸರ್ವತನ ಇಲ್ಲೇ ಆಗಿದೆ. ಇವರು ಚಿಕ್ಕ ಹುಡುಗರಲ್ಲಿದ್ದ ಹೌದು ಹೇಳ್ತಿದ್ರು, ಬೆಳಕು ಮಾಡಿದ್ರು. ನಾವು ಹಂಗ ಆ ತಾಯಿ ಸೇವೆ ಮಾಡ್ಕೊಂತ ಇವ್ರನ್ನ ನನ್ನ ಮಕ್ಕಳಂಗ ನೋಡ್ಕೊಂತ ಇದ್ವಿ. ಇದೆಲ್ಲ ಫುಲ್ ಬೇಲೆಪ್ಪ, ಇದು ತುಂಬಾ ಬೇಲಿ ಎಲ್ಲ ಫುಲ್ ಈಗ ಪೈಸೆ ಆಗಿದೆ. ಮೊದಲೆಲ್ಲ ಜಾಲಿ ಎಲ್ಲ. ಹೌದೌದು. ಅವಾಗ ಎಲ್ಲ ರಿಜೇರಿ ಬೆಳ್ಬೆಳ ತಕ್ಕನ ಕಡಿತಿದ್ವಿ. ಇದನ್ನೆಲ್ಲ ಅಷ್ಟು ಬೆಳ್ಬೆಳ ತಕ್ಕನ ಕಡ್ದು ಇದೆಲ್ಲ ರೆಡಿ ಮಾಡಿ ಇವತ್ತು ಈ ಮಟ್ಟಿಗೆ ಆಗಿದೆ. ಅವತ್ತು ನಾವು ಹುಡುಗರದ ಈ ಮಟ್ಟಿಗೆ ಆಗುತ್ತಂತೇನೋ ಅಷ್ಟು ಗೊತ್ತಿಲ್ಲ, ಗೊತ್ತಿರಲಿಲ್ಲ. ಆದ್ರೆ ಶಾಂಭವಿದಿಂದ ಈ ಮಟ್ಟಿಗೆ ಇಷ್ಟೆಲ್ಲ ಬೆಳೆದಿದೆ ನೋಡು. ಇಷ್ಟೆಲ್ಲ ಬೆಳೆದಿದೆ. ಅಲ್ಲಿ ಒಳಗಡೆ ಫೋನ್ಯಾಗಿದೆ. ಊಟ ಮಾಡಿದೆ. ಆಯ್ತು. ಏನು ನೋಡಪ್ಪ, ಇಷ್ಟೊಂದು ಆಗಿದೆ ನೋಡು ಮಳಪ್ಪ. ಸರ್ಕಾರ ಕಡ್ಲಿದ್ದ ಏನನ್ನ ಸ್ವಲ್ಪ ತಾಯಿ ಹೆಲ್ಪ್ ಮಾಡ್ರಿ. ಅದೇ ಈ ಸರ್ಕಾರ ಕಡ್ಲಿಂದ ಏನಾಗಿದೆ ಎಲ್ಲ ರೈತರು ಹಳ್ಳಿ ಮುಖಂಡರು ಸೇರಿ ಎಷ್ಟಿಂದ ಇದು ಮಾಡಿದ್ರು. ಏನು ಗೌರ್ಮೆಂಟ್ ಕಡ್ಲಿಂದ ಇನ್ನು ನಮಗೆ ಗೌರ್ಮೆಂಟ್ ಕಡೆ ಎಲ್ಲಾಸಿ ಈ ಸ್ಥಾನದಾಗ ಏನೂ ಆಗಿಲ್ಲ, ರೈತರ ಕಡೆ ಎಲ್ಲಾಸಿ ಆಗಿದೆ. ಪೂರ್ವ ಕಾಲದ್ದು ಅದು ಹೊತ್ತಾಗಿ ಕಟ್ಟಿಲ್ಲ. ಮೂರ್ತಿಗೆ ಸಿಕ್ಕಿರೋದೇ ಪೂರ್ವ ಕಾಲದ. ಹೌದು. ಇನ್ನೂ ಒಂದು ನಮಗೆ ಗೌರ್ಮೆಂಟ್ ಏನ ತಲೆ ಹಾಕಿ ಸ್ವಲ್ಪ ನಮಗೆ ಮೇನ್ ಅಂದ್ರೆ ಒಂದು ನಮಗೆ ಗಡ್ಡೆ ತೇರ ಆಗ್ಬೇಕು. ಇದು ಈಗ ಈ ದೇವಿದ ನಡಿತೆಕ್ಕದ್ದು ಬಹಳ ಚಲೋ ಇದೆ. ಆದ್ರೆ ನಮ್ಮ ದೇವಿ ತಕ್ಕಾದಂತ ತೇರ್ ಅಲ್ಲ. ಮೊದಲು ರಾಜ ಮಹಾರಾಜರು ಆಳಿದ್ರು ಗುಡ್ಡದಾಗ. ಆಮೇಲೆ ಇನ್ನೂ ಒಂದು ಮುಂದ್ಗಡೆಗೆ ಇದು ಶೀಟ್ ಇದೆಯಲ್ಲ, ಈ ಶೀಟ್ ಆಗಬಾರ್ದು. ನಮಗೆ ಮುಂದೆ ಒಂದು ಕಲ್ಲಿನ ಕೂಡನೇ ದಿಂಡು ಬಾಲ್ಗಲ್ಗಳು ಕಂಬಗಳು ನಿಂದ್ರಿಸ್ಕೊಂಡು ಬಂಡೆ ಹಾಸ್ಕೊಂಡು ಎಲ್ಲ ಟೀನ್ ಆಗ್ಬೇಕು. ಅದೆಲ್ಲ ಟೀನ್ ಅಲ್ಲ, ಗರ್ಭಗುಡಿ ನೋಡಕ್ ಆಗ್ಬೇಕು. ಅದು ಬರ್ಬೇಕು, ಸುತ್ತನ ಕಡೆ ಬರ್ಬೇಕಂತೂ ನಿರ್ಧಾರ ಇದೆ. ನಮಗೊಂದು ತೇರಿಂದೂ ನಿರ್ಧಾರ ಇದೆ.
ಮತ್ತೆ ನಾವು ಇಷ್ಟರಾಗ ಹೊಂಟಿದ್ವಿ, ಸಣ್ಣ ಐತಿ ಇಷ್ಟರಾಗ ಹೊಂಟಿದ್ವಿ. ಅಲ್ಲ ಅವ್ರು ಸಿಕ್ಕಿರೋದೇ ಒಂದು ನಿಮ್ಮ ಅದೃಷ್ಟ ಅಂತೀನಿ. ನೀವು 15 ವರ್ಷ ಇದ್ರೇನ ಅಷ್ಟೇ ಅವಾಗ. ನಾವು 15 ವರ್ಷ ಆ ಟೈಮ್ನೇ ಸಿಕ್ಕು ಅವ್ರ ಮೇಯಾಗ ಬಂದು ಭಕ್ತರ ಸೇವೆ ಮಾಡಿಕೊಂತು ಅವ್ರು ಹೇಳಿದಂತ ಮಾತುಗಳು ಎಲ್ಲ ಸತ್ಯ ಆಗಿಸಿಂದು. ಬಟ್ ಇವತ್ತು ಈ ಮಟ್ಟಕ್ಕೆ ಬಂದ್ ನಿಂತದ್ದು. ಹೌದು. ಜಾಲಿಯಾಗಿದ್ದಂತ ತಾಯಿ ಚೌಡೇಶ್ವರಿ ಹೌದು, ಜಾಲಿಯಾಗಿದ್ದಂತ ಇಲ್ಲಿ ಒಂದು ಗುಡಿ ಗೋಪುರ ಆಗಿಸಿಂದು ಆಗಿದೆ. ಇವತ್ತು ವರ್ಷ ತೇರ್ ಸಮೇತ ಕೂಡ ಆಗ್ಲಕತ್ತದ. ಹೌದು, ತೇರ್ ಸಮೇತ ಆಗುತ್ತೆ. ಒಂದು ಏನು ಭೂಮಿನೂ ಇಲ್ಲ, ಏನೂ ಇಲ್ಲ, ಯಾರು ಸಂಬಳ ಕೊಡೋರು ಏನೂ ಇಲ್ಲ. ಹಂಗೆ ಸೇವೆ ಮಾಡ್ತಾ ಹೌದು ತಾಯಿ. ಹೌದು. ಅವತ್ತು ಕಲ್ಲು ಹೊಡೆದು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ರು. ಮತ್ತೆ ಅಮ್ಮ ಶಾಂಭವಿ ಯಾವಾಗ ಹೊಲ್ತ್ಕೊಂಡ ತಕ್ಷಣಕ್ಕ ಅವ್ರನ್ನ ಕೆಲ್ಸಕ್ಕೂ ಸಂದರ್ಭ ಕೊಡ್ಲಿಲ್ಲ. ಮತ್ತೆ ಇಲ್ಲಿ ತಾವು ಕೆಲ್ಸಕ್ಕೆ ಹೋದ್ರೆ ಇಲ್ಲಿ ಬರೋರು ಹೋಗೋರು ತಾಯಿ ಸೇವೆ ಮಾಡಿಕೊಂತ ತಾಯಿ ಸೇವೆ ಮಾಡ್ಕೊಂತೂ ಹೊಂಟಿದಾರ. ಆದ್ರೂ ಯಾರು ಏನು ಅವ್ರಿಗೇನು ಕೊಡ್ತಕ್ಕದವ್ರೇನು ಯಾರೆಲ್ಲ ಹೌದು ಮಾಡ್ತದಾರಲ್ಲ ಅಂತಂದು ಏನನ್ನ ಹೆಲ್ಪು ಸಹಾಯ ಅಂತವಲ್ಲ ಏನೂ ಇಲ್ಲ. ಅವರು ಒಂದು ಮನಸ್ಸು ನಿರ್ಧಾರದ ಪೂರ್ತಿಯಾಗಿ ಏನೋ ಬಂದಂತ ಭಕ್ತಾದೆ ತಿಳಿದಷ್ಟು ಅದು ಹೇಳಕ್ ಆಗಂಗಿಲ್ಲ. ಅವ್ರು ಕೊಡ್ಬೋದು ಇಲ್ಲ ಬಿಡ್ಬೋದು, ಅಷ್ಟಕ್ಕೊಂದು ನೋಡ್ಕೊಂಡು ಹೊಂಟಿದಾರ. ಆಯ್ತು, ವೇಜ್ ಸಮೇತ ಆಯ್ತು. ಮನೆಗೆ ಮುಪ್ಪಾದ ಮುತ್ತೆ ಈಗ ಎಷ್ಟು ವಯಸ್ಸು? ವೇಜ್ ಎಷ್ಟು ಅಂತ ಕೇಳ್ತಾರೆ. ನಿಮ್ಗೆ ಎಷ್ಟು ವಯಸ್ಸು? 79. ಅಂದ್ರೆ ಈಗ ತಾಯಿ ಚೌಡೇಶ್ವರಿ ಸಿಕ್ಕಾಗ 40 ವರ್ಷ ಆಯ್ತು. 40 ವರ್ಷದವ್ರು ಇದ್ರು ಅವರು. ನೀವು ಅವಾಗ 40 ವರ್ಷದವ್ರು ಇದ್ರೇನು ಅವಾಗ? ಇವ್ರ ಇವ್ರು ರಮೇಶ್ ಮಾಮನವರು 15 ವರ್ಷ ಇದ್ರಂತ. ನನಗೆ ಇವರೇ ಶಿಶು ಮಕ್ಕಳು, ಇವರೇ ಎಲ್ಲ ಕಡ್ಕೊಂತ ಬಯಲು ಮಾಡಿಕೊಂತ ನನ್ನ ಆದಿಕಂತ ಬಂದ್ರು. ನಾನು ಈಗಲೂ ಏನಾದ್ರು ಜಾತ್ರೆ ಅಂದ್ರೆ ಹಾಕೋದಾಗಲಿ, ನೀರಿಗೆ ಅಲಂಕಾರ ಮಾಡೋದಾಗಲಿ, ಒಳ್ಳೇದು ಕೆಟ್ಟದ್ದು ಅನ್ನದಾನ ಮಾಡಾಗ ನೀಡೋದಾಗಲಿ ಎಲ್ಲ ಇವರೇ ಸವಲತ್ತು. ಆಮೇಲೆ ಹೂವಿನ ಹಾರ ಊರಾಗಲಾಸಿ ಮೆರವಣಿಗೆ ಮೇಲೆ ಬರ್ತ, ನಮ್ಮ ಮನೆ ಆಗಲಾಸಿ ಬರ್ತ, ಆ ಕಾಲಲಾಸಿ ಅವತ್ಲಾಸಿ ಹೂವಿನ ಹಾರ ನಿಮ್ಮ ಮನೇಲಿ ಆಗಿ ಚೌಡೇಶ್ವರ ಆಗಿ ಹೂವಿನ ಹಾರ ಬರ್ತದೆ. ಮೊದಲಿಂದ ನೀವೇನು ಫಸ್ಟ್ ಮಾಡ್ಕೊಂತ? ಹೌದು. ಅವರೇ ನಾವು ಅವಾಗ ಎಷ್ಟು ಜನ ಇದ್ದೀವಿ, ಅವರೇ ಇವತ್ತು ಊರಾಲಸಿ ಮೆರವಣಿಗೆ ಕೂಡ ತೇರಿಗೆ ಹೂವಿನ ಹಾರ ತರ್ತಾ ಇದೀವಿ. ಅವಾಗೆಲ್ಲ ಹೂವಿನ ಹಾರ ಕಟ್ಸ್ಕೊಂಡ್ ಬರ್ತಿದ್ವಿ. ಇವಾಗ ಏನಿಲ್ಲ ಬೇಡ ಅಂತಂದು ಹೇಳಿ ರುದ್ರಾಕ್ಷಿ ಸರನೇ ಮಾಡಿಸ್ಬಿಟ್ಟಿದ್ವಿ. ಹೂವಿನ ಹಾರ ದೊಡ್ಡದು ನಿಮ್ಮ ಮನೇಲಿಂದನೇ ಒಟ್ಟು ಬರೋದು. 21,000 22,000 ಬಿತ್ತು. ಅದನ್ನೇ ತಗೊಂಬಂದು ಇವಾಗ ಅದಕ್ಕೆ ಹೂವು ಅಲಂಕಾರ ಮಾಡಿಬಿಡ್ತು. ರುದ್ರಾಕ್ಷಿ ಹಾರಕ್ಕೆ ಹೂವು ಅಲಂಕಾರ ಮಾಡಿಕೊಂಡು ಬಿದಿರಿ ಕಟ್ಕೊಂಡು ಮೆರವಣಿಗೆ ಕೂಡ ಅಲ್ಲಿದ್ದ ತಗೊಂಬಂದು ಪೂಜಾರಿಯವರು ಪಲ್ಲಕ್ಕಿ ಕೂಡ ಬರ್ತಾರೆ. ಇವರು ಬಂದ ಮೇಲೆ ಈ ದೇವಿಗೆ ಅಲಂಕಾರ ಮಾಡಿ ಅದು ರುದ್ರಾಕ್ಷಿ ಹಾರ ಏರಿಸಿದ ಮೇಲೆ ತೇರು ಸ್ಟಾರ್ಟ್ ಆಗುತ್ತೆ ಮುಂದಕ್ಕೆ. ನಡೀತೈತೆ. ಇಷ್ಟೆಲ್ಲ ಆಗಿದೆ ನೋಡಿ. ಇಂಪ್ರೂವ್ ಮಾಡಬೇಕು, ಒದ್ದಾಡ್ತಾ ಇದ್ದೀವಿ. ಯಾರು ಕೈ ಹಾಕವ್ರೆ ಆಗುತ್ತೆ. ಏನು ನೀವು ಮಾಡಕತ್ತೀವಲ್ಲ ಇವಾಗ ವಿಡಿಯೋನ ಮಾಡಕತ್ತೀವಿ, 4 ಮಂದಿ ಜನಗಳಿಗೇನು ಹೋಗುತ್ತೆ. ನಮ್ಮ ಅನ್ನದಾತರು ನೋಡ್ತಾರ. ಒಂದ್ರಿಂದ ಒಂದು ಬೆಳಕಂತ ಹೋಗ್ಲಿ. ಸರಿಯಪ್ಪ, ಬರ್ತೀವಿ. ಸರಿ.